S1 ಟಿವಿ ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ದಿನಾಂಕ 24/6/2024 ಮಧ್ಯರಾತ್ರಿ ಹಾನಗಲ್ ಪ್ರಾದೇಶಿಕ ಅರಣ್ಯ ವಲಯದ ಸಿಬ್ಬಂದಿಗಳ ಮಕರವಳ್ಳ ಶಾಖೆ ಆಡೂರು ಬಿಟ್ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಹಾಗೂ ಅರಣ್ಯದಂಚಿನ ಪ್ರದೇಶಗಳಲ್ಲಿ ಗಸ್ತು ತಿರುಗುವಾಗ ಆಡೂರು ಅರಣ್ಯ ಪ್ರದೇಶ ಅರಣ್ಯ ಸರ್ವೆ ನಂಬರ್ 174ರಲ್ಲಿ 4 ಜನರು ಮುಳ್ಳುಹಂದಿಯನ್ನ ಬೇಟೆಯಾಡುತ್ತಿರುವಾಗ ಅವರನ್ನ ಹಿಂಬಾಲಿಸಿ ಹಿಡಿಯಲಾಗಿ 2 ಜನ ಆರೋಪಿತರನ್ನ 3 ಮೃತ ಮುಳ್ಳುಹಂದಿಗಳ ಸಮೇತ ವಶಪಡಿಸಿಕೊಂಡಿದ್ದು, ಇನ್ನಿಬ್ಬರು ಆರೋಪಿತರು ತಲೆಮರೆಸಿಕೊಂಡು ಪರಾರಿಯಾಗಿರುತ್ತಾರೆ. ಸೆರೆ ಸಿಕ್ಕ ಆರೋಪಿತರ ಹೆಸರು ನಿಂಗಪ್ಪ, ತಂದೆ ಹನುಮಂತಪ್ಪ ವಡ್ಡರ್, ನಿಸ್ಸಿಂ, ಆಲದಕಟ್ಟಿ ತಾಲೂಕು, ಹಾನಗಲ್ ಜಿಲ್ಲೆ, ಹಾವೇರಿ. ವಯಸ್ಸು ಉದ್ಯೋಗ ಕೂಲಿ ಮೂಕಪ್ಪ, ತಂದೆ ನೀಲಪ್ಪ ವಡ್ಡರ್, ನಿಸ್ಸಿಂ, ಆಲದಕಟ್ಟಿ ಹಾಗೂ ತಾಲೂಕಾ ಹಾನಗಲ್, ಜಿಲ್ಲಾ ಹಾವೇರಿ. ವಯಸ್ಸು 55, ಉದ್ಯೋಗ ಕೂಲಿ. ತಲೆಮರೆಸಿಕೊಂಡ ಆರೋಪಿತರ ಹೆಸರು ಹನುಮಂತಪ್ಪ, ನಿಂಗಪ್ಪ ವಡ್ಡರ್, ಮಜ್ಜಿಗೇರಿ ತಾಲೂಕು, ಮುಂಡಗೋಡ, ಜಿಲ್ಲಾ ಉತ್ತರ ಕನ್ನಡ. ಶಿವಾನಂದ ಕೃಷ್ಣಪ್ಪ ವಡ್ಡರ್, ನಿಸ್ಸಂ, ಆಲದಕಟ್ಟಿ ತಾಲೂಕು, ಹಾನಗಲ್, ಜಿಲ್ಲಾ ಹಾವೇರಿ. ಸದರಿ ಕಾರ್ಯಾಚರಣೆಯನ್ನ ಹಾವೇರಿ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಬಾಲಕೃಷ್ಣ ಎಸ್ ಹಾಗೂ ಹಾನಗಲ್ ಉಪ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಿವಾನಂದ ತೋಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಹಾನಗಲ್ ವಲಯ ಅರಣ್ಯಾಧಿಕಾರಿಗಳಾದ ಗಿರೀಶ್ ಪ್ರಕಾಶ್ ಚೌಗ್ಲೆ, ಉಪವಲಯ ಅರಣ್ಯಾಧಿಕಾರಿಗಳಾದ ಅಬೂಬುಲ್ ಖಾದರ್ ಜಿಲಾನಿ, ನದಾಫ್, ಗಸ್ತು ಅರಣ್ಯ ಪಾಲಕ ಆನಂದ ರಾಮಪ್ಪ ಮಲಗುಂದ ಹಾಡು ಬೇಕು ಹಾಗೂ ಸಿಬ್ಬಂದಿಗಳಾದ ಸುರೇಶ್ ಗೋಖೋ, ಮುರುಗೇಶ್ ಮಲಕಣ್ಣವರ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರ ಮಂಜುನಾಥ ಸುಲಾಖೆ, S1 ಟಿವಿ ನ್ಯೂಸ್ ಕನ್ನಡ, ಹಾನಗಲ್. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.